Hi guys, welcome back to my YouTube channel. So with one special day, ನನ್ನ ಫ್ರೆಂಡ್ ಭವ್ಯ ಬರ್ಡೇ ಇದೆ. ಅವಳು ಒಂಥರ ಸ್ಪೆಷಲ್ ಪರ್ಸನ್ ನನ್ನ ಲೈಫಲ್ಲಿ. ಸೊ ಅವಳ ಬರ್ಡೇನ ಇನ್ನೂ ಸ್ವಲ್ಪ ಸ್ಪೆಷಲ್ ಮಾಡೋಣ ಅಂತ ನಾನು ಒಂದು ಸ್ವೀಟ್ ಮಾಡ್ಕೊಂಡು ಹೋಗೋಣ ಅಂತ ಪ್ಲಾನ್ ಮಾಡಿದ್ದೀನಿ. ಆ್ಯಕ್ಚುಲಿ ಇದು ನಮ್ಮಮ್ಮ ಮಾಡ್ತಾರೆ. ಅಫ್ಕೋರ್ಸ್ ನಾನು ಮಾಡಲ್ಲ, ನಮ್ಮಮ್ಮ ಹೇಳ್ಕೊಡ್ತಾರೆ, ನಾನು ಮಾಡ್ತಾ ಇದ್ದೀನಿ. ಸೊ ಮಾಡ್ಕೊಂಡು ತೊಗೊಂಡು ಹೋಗ್ಬೇಕು. ಹಂಗೆ ನಾನು ವಾಪಸ್ ಬೇಗ ಕೂಡ ಮನೆಗೆ ಬರಬೇಕು, ಲಾಗಿನ್ ಆಗಬೇಕು ಕೂಡ. ಎಸ್, ಇವಾಗ ಸ್ಟಾರ್ಟ್ ಮಾಡೋಣ. ಗೈಸ್, ಇವರೇ ನಮ್ಮಮ್ಮ. ಸೊ ಇವಾಗ ಇವ್ರು ಹೇಳ್ಕೊಡ್ತಾರೆ, ನಾನು ಮಾಡ್ತಾ ಇದ್ದೀನಿ. ಗೈಸ್, ನಾನು ಮಾಡ್ತಾ ಇರೋದು ಸಬ್ಬಕ್ಕಿ ಪಾಯಸ. ಅದಕ್ಕೆ ಏನೇನು ಬೇಕಂದ್ರೆ ಗೀ, ಕ್ಯಾರೆಟು, ಅದೇನೋ ಸಲ ಹಾಕಿರ್ಲಿಲ್ಲ, ಇವಾಗ ಸ್ಪೆಷಲ್ ಆಗಿ ಏನೋ ಆಗ್ತದೆ. ಏನಕ್ಕೆ? ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಓಕೆ. ಸೊ ಡ್ರೈ ಫ್ರೂಟ್ಸ್ ಅಲ್ಲಿ 2 ಡ್ರೈ ಫ್ರೂಟ್ಸ್ ತಗೊಂಡಿದ್ದಾರೆ, ಕ್ಯಾಶ್ಯೂಸ್ ಅಂಡ್ ದ್ರಾಕ್ಷಿ. ಮತ್ತೆ ಇದು ಸಬ್ಬಕ್ಕಿ, ಏಲಕ್ಕಿ ಪುಡಿ ಇದೆ, ಬೆಲ್ಲ ಕಾಯಿಸ್ಕೊಂಡಿದೀವಿ. ಬೆಲ್ಲ ಏನಕ್ಕಂದ್ರೆ ನನ್ನ ಫ್ರೆಂಡ್ ಶುಗರ್ ಕಂಪ್ಲೀಟ್ ಅವಾಯ್ಡ್ ಮಾಡಿದ್ದಾಳೆ, ಅವಳು ಶುಗರ್ ತಿನ್ನಲ್ಲ. ಸೊ ಅದಕ್ಕಾಗಿ ಇದನ್ನ ನಾನು ಶುಗರ್ ಹಾಕದೆ ಬೆಲ್ಲದಲ್ಲಿ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಒಂದು ಸ್ವಲ್ಪ ಹುರ್ಕೊಂಡು ಇಟ್ಕೊಂಡಿದ್ದಾರೆ. ಅವ್ಗೆ ಅಂತೀವಿ ನಾವು, ಶೇಮ್ಯಾ ಅಂತಾರೆ. ಮಿಲ್ಕ್ ಬಿಸಿ ಆಗ್ತಾ ಇದೆ. ಇವಾಗಿನ ಪ್ರಿಪೇರ್ ಮಾಡಿ. ಕನ್ನಡದಲ್ಲಿ ಎಲ್ಲ ಹೇಳು, ಇಂಗ್ಲಿಷ್ ಅಲ್ಲಿ ಹೇಳ್ಬೇಡ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಗ್ಯಾಸ್ ಸ್ಟಾರ್ಟ್ ಮಾಡು. ಸ್ವಲ್ಪ ಬಿಸಿಯಾಗಿ ಈ ಬಾಣ್ಲಿ ತಗೊಂಡು 2 ವರ್ಷ ಆಯ್ತು, ಇವಾಗ ಯೂಸ್ ಮಾಡ್ತಾ ಇದೀವಿ ಹೊಸ ಬಾಣ್ಲಿ. ಇದೆಲ್ಲ ಬೇಕಾ? ಬೇಕು. ನಿಮ್ಗೆ ಏನ್ ತಂದ್ರೆ ಯೂಸ್ ಮಾಡಲ್ಲ, ಎಲ್ಲ ಎತ್ತಿಕ್ಕದೇ ಕೆಲ್ಸ. ಅದಕ್ಕೆ ಒಂದ್ ಸ್ಪೂನ್ ತುಪ್ಪ ಒಂದ್ ಸ್ಪೂನ್ ಹಾಕ್ಲಾ? ಹಾಕು, ತುಂಬಾ ಜಾಸ್ತಿ. ಓಕೆ, ಇನ್ನೊಂದ್ ಸ್ವಲ್ಪ ಹಾಕು, ಇನ್ನೊಂದ್ ಸ್ವಲ್ಪ ಹಾಕು. ಬೇಕಾರೆ ಇನ್ನೊಂದ್ ಸ್ವಲ್ಪ ಕಮ್ಮಿ ಹಾಕು. ಇದು ಬಿಡೋದು ಸಾಕಾ? ತುಪ್ಪ ಬೇಕು. ತುಪ್ಪ ಸ್ವಲ್ಪ ಕಾಯ್ತಾ ಇದೆ. ಸೊ ಕಾಯ್ತಾ ಇರುವಾಗ ಗೋಡಂಬಿ, ದ್ರಾಕ್ಷಿ ಎರಡೂನಾ? ಗೋಡಂಬಿ ಹಾಕು. ಬರೀ ಗೋಡಂಬಿ ಫ್ರೈ ಮಾಡು ಗೋಡಂಬಿ. ಓಕೆ, ಅಷ್ಟು ಗೋಡಂಬಿನ ಫ್ರೈ ಮಾಡ್ಕೊಳ್ಳೋಣ. ಇದೇನು ಮಮ್ಮಿ ಹಾಕಿತ್ತು? ಆಗ್ಲೇ. ಈಗ ಇದು ಹಾಕಿದ್ಮೇಲೆ ಇದ್ರ ಜೊತೆಗೆ ಸ್ವಲ್ಪ ಇದ್ರ ಜೊತೆಗೆ ದ್ರಾಕ್ಷಿ ಹಾಕ್ತಾ ಇದೀನಿ. ಸೊ ಇದನ್ನ ಫ್ರೈ ಮಾಡ್ಕೊಂಡು ಎತ್ಕೊಂಡ್ಬಿಡ್ಬೇಕು. ಅದೇ ಗೀಗೆ ಸ್ವಲ್ಪ ಕ್ಯಾರೆಟ್ ಫ್ರೈ ಮಾಡ್ಕೊಂತ ಇದೀನಿ. ಈಗ ಸಬ್ಬಕ್ಕಿ ಹಾಕೊಂತ ಇದೀನಿ ಕ್ಯಾರೆಟ್ಗೆ. ಇದನ್ನ ಮಿಕ್ಸ್ ಮಾಡಿ ಇದನ್ನ ಮಿಕ್ಸ್ ಮಾಡಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸೊ ಇವಾಗ ಬಿಸಿನೀರುನು ಒಂದ್ ಸ್ವಲ್ಪ ಬಿಸಿನೀರು ಸ್ವಲ್ಪ ಬೇಯಕ್ಕೆ ಅದ್ ಮುಳುಗಷ್ಟು ಹಾಕ. ಮುಳುಗುತ್ತೆ ಫುಲ್ ಹಾಕಿದ್ರೆ. ಬೇಯ್ಲಿ ಸ್ವಲ್ಪ ಇದನ್ನ ಬೇಯ್ಲಿ ಚೆನ್ನಾಗ. ಅದು ಸ್ವಲ್ಪ ಬೇಕು, ಬೇಯಬೇಕು. ಗಮ್ಮಂತ. ಈಗ ಬೆಲ್ಲ ನೀರ್ ಹಾಕೋಣ. ಸೊ ಇದು ಬಾಯ್ಲ್ ಆಗ್ತಾ ಇದೆ, ಆಯ್ತಾ? ಬಾಯ್ಲ್ ಆಗ್ತಾ ಇದೆ. ಸೊ ಇದಕ್ಕೆ ಬೆಲ್ಲದ ನೀರು ಆಡ್ ಮಾಡ್ತೇವೆ ನಮ್ಮಮ್ಮ. ಇವಾಗ ನಾನು ಇಲ್ಲಿಂದ ಹೊರಡಬೇಕು. ಇದು ಮಾಡ್ಕೊಂಡು ನಾನೇನ್ ಮಾಡ್ತೇನೆ, ಅವ್ರು ಮಾಡ್ತಾರೆ. ಅದೇ ಹೆಲ್ಪ್ ಮಾಡ್ತಾ ಇದೀನಿ ಅನ್ಸ್ತಾ ಇದೆ ನನ್ಗೆ. ಅಲ್ವಾ ಮಮ್ಮಿ? ಹೂನಾ? ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ. ಆಗ್ತೀನಿ ಕೊಡು. ಆಯ್ತು, ಫುಲ್ಲುನಾ? ಫುಲ್ಲುನಾ ಮಮ್ಮಿ? ಫುಲ್ ಹಾಕ್ಬಿಡು. ಅದು ಕೆನೆ ಬೆರಕೆಗೆ ಹಾಕು, ಇದು ಚೆನ್ನಾಗಿರುತ್ತೆ. ಕೆನೆನಾ? ಹ್ಮ್. ಇವಾಗ ಮತ್ತೆ ಅದು ಬಾಯ್ಲ್ ಆಗ್ಬೇಕು ಒಂಚೂರು. ಈಗ ಇದು ರೆಡಿ ಆಗಿದೆ.
ಸ್ಮೆಲ್ ಅಂತೂ ಗಮ್ ಅಂತ ಬರ್ತಾ ಇದೆ. ಏನ್ ಮಮ್ಮಿ? ಸೊ ಈಗ ಇದು ಒಂದ್ ಸ್ವಲ್ಪ ಕುದಿ ಬಂದ್ಮೇಲೆ ಒಂಚೂರು ಬಾದಾಮ್ ಪೌಡರ್ ಹಾಕ್ತಿವಿ. ಈಗ ಶಾವ್ಗೆ ಒಂದ್ ಸ್ವಲ್ಪ ಹಾಕ್ತಿವಿ. ಇದು ಹಾಕೋಣ. ಚೂರು ಬಾದಾಮ್ ಪೌಡರ್, ಡ್ರೈ ಫ್ರೂಟ್ಸ್. ಕ್ವಾಂಟಿಟಿ ತಗೊಂತಾ ಇದೀನಿ. ಇನ್ನೊಂದ್ ಸ್ಪೂನ್ ಹಾಕು. ಹಾ? ಹಾಕು. ಇನ್ನೊಂದ್ ಸ್ಪೂನಾ? ಇನ್ನೊಂದ್ ಸ್ಪೂನ್ ಹಾಕು. ಏಲಕ್ಕಿ ಪೌಡರ್. ಓಕೆ, ಸ್ವಲ್ಪ ಏಲಕ್ಕಿ ಪೌಡರ್. ಈಗ ಸ್ವೀಟ್ ನೋಡ್ಕೊಂಡ್ ಬೇಕಾದ್ರೆ ಇನ್ನೊಂದ್ ಸ್ವಲ್ಪ ಸಕ್ಕರೆ ಹಾಕೊಳ್ಳೋಣ, ಇಲ್ಲಾಂದ್ರೆ ಇನ್ನೊಂದ್ ಸ್ವಲ್ಪ ಬೆಲ್ಲದ ನೀರ್ ಐತಲ್ಲ ಅದು ಆಡ್ ಮಾಡ್ಕೊಂಡ್ರೆ ಆಯ್ತು. ಹಾಲ್ ಬೇಕಂದ್ರೆ ಹಾಕಿದ್ದೆಲ್ಲ ಫುಲ್ಲು ಹಾಕ್ಬಿಟ್ಟಿದೀವಿ ಬಿಡು, ಸಾಕು. ಆಫ್ ಮಾಡ್ತೀನಿ. ಕುದಿ ಬಂತು ಇದೀಗ. ಗೀ ಎಲ್ಲ ಆಮೇಲೆ ಏನು ಹಾಕೋದು ಬೇಡ. ಇಲ್ಲ ಬೇಡ, ಹಾಕಿದೀವಿ ಅಷ್ಟೇ ಗೈಸ್, ಸಿಂಪಲ್. ಸ್ವಲ್ಪ ಅದರಲ್ಲಿ ಆಫ್ ಮಾಡ್ತೀನಿ. ಈಗ ಅದೇ ಇದಾಗುತ್ತೆ. ಒಂದ್ ಸ್ವಲ್ಪ ಗೈಸ್ ಇವಾಗ ರೆಡಿ ಆಯ್ತು. ಸೊ ಇದು ತಗೊಂಡು ಹೋಗ್ಬೇಕು ನಾನು. ಹ್ಯಾಪಿ ಬರ್ತ್ಡೇ ಭವ್ಯ ಅಕ್ಕ, ಗಾಡ್ ಬ್ಲೆಸ್ ಯು. ಹ್ಯಾಪಿ ಬರ್ತ್ಡೇ ಭವ್ಯ. ಎಸ್ ಗೈಸ್, ರೆಡಿ ಆಯಿತು. ಒಂದು ಕ್ವಿಕ್ ರೆಸಿಪಿ ಅನ್ಬೋದು. ಸೊ ಈಗ ನಾನು ಹೊರಡಬೇಕು ಪ್ಯಾಕ್ ಮಾಡ್ಕೊಂಡು. ಎಸ್, ಲೆಟ್ಸ್ ಗೋ. ಗೈಸ್ ನಾನು ಜಸ್ಟ್ ಭವ್ಯ ಮನೆಗೆ ಬಂದಿದ್ದೀನಿ. ಇವಳೆ ಬರ್ಡೇ ಗರ್ಲ್. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು. ಇವಳಿಗೋಸ್ಕರ ನಾನು ಸ್ವೀಟ್ಸ್ ಮಾಡಿದ್ದೀನಿ, ತಿನ್ ನೋಡಿ, ಟೇಸ್ಟ್ ನೋಡಿ. ಸೊ ಇವಳಿಗೋಸ್ಕರ ನಾನು ಸ್ವೀಟ್ಸ್ ಮಾಡಿದ್ದೀನಿ, ತಿನ್ ನೋಡಿ, ಟೇಸ್ಟ್ ನೋಡಿ. ನನ್ ಮೇಲೆ ಹಣೆ ಇಟ್ಟಳು. ಬೆಲ್ಲನೇ ಹಾಕಿದ್ದೀನಿ. ಕರೆಕ್ಟಾಗಿ ಹಾಕಿದ್ಯಾ ಸ್ವೀಟು, ತುಂಬಾ ಕಮ್ಮಿ ಆಗಿದೆ. ನಮ್ಮಮ್ಮ ಪ್ರಿಪೇರ್ ಮಾಡಿದೆ ಎಲ್ಲ. ಸಖತ್ತಾಗಿದೆ. ಚೆನ್ನಾಗಿದೆಯಾ? ಹೆಚ್ಚಿಗೆ ಫುಲ್ ಡಬ್ಬ ನಾನು ತಿಂತೀನಿ. ಸರಿ ಆಯ್ತು. ಟೆಂಪಲ್ಗೆಲ್ಲ ಹೋಗಿ ಬಂದಿದ್ದಾಳೆ ಮೇಡಮ್. ಸೊ ನಾನ್ ಸ್ವಲ್ಪ ಲೇಟ್ ಆಗಿ ಬಂದ್ಬಿಟ್ಟೆ. ಟೆಂಪಲ್ ಸಖತ್ತಾಗಿತ್ತು, ನೀನ್ ಮಿಸ್ ಮಾಡ್ಕೊಂಡೆ. ಬರ್ಬೇಕಿತ್ತು. ಚೆನ್ನಾಗಿತ್ತು. ಏನಮ್ಮ ಬರ್ಡೇ ಗರ್ಲ್? ನನ್ ಬರ್ತ್ಡೇ ಗಿಫ್ಟ್ ಹೇಳಿ. ಅಯ್ಯೋ ಪಾಪಿ, ಸ್ವೀಟ್ ಕೊಟ್ಬಿಟ್ಟು ಗಿಫ್ಟ್ ಓದ್ತೀಯಾ? ಇನ್ನೇನೇನ್ ಗಿಫ್ಟ್ ಬಂದಿದೆ ಹೇಳು. ಗೋಲ್ಡು, ಫಸ್ಟ್ ಗೋಲ್ಡು. ಇನ್ನೊಂದು ದೊಡ್ಡದು. ದೊಡ್ಡ ಗಿಫ್ಟ್. ಇನ್ನೊಂದು ಎಲ್ಲಿ ನನ್ನ ಐಪ್ಯಾಡ್ ಎಲ್ಲಿ? ಎಲ್ಲ ಮೆಸ್ಡಪ್ ಆಗ್ಬಿಟ್ಟಿದೆ. ನನ್ನ ಐಪ್ಯಾಡ್ ಗಿಫ್ಟ್, ಬರ್ಡೇ ಗಿಫ್ಟ್. ಆಮೇಲೆ ವಾಕಿಂಗ್ ಟ್ರೆಡ್ಮಿಲ್ ವೆಯ್ಟ್ ಲಾಸ್ ಮಾಡ್ಲಿ ಅಂತ ಇದೊಂದು ಗಿಫ್ಟ್. ಫುಲ್ ಕಾಸ್ಟ್ಲಿ. ಆಲ್ಮೋಸ್ಟ್ ಒಂದು 4 lakhs ಕಾಸ್ಟ್ಲಿಯೆಸ್ಟ್ ಬರ್ಡೇ. ಇದೇ 1 ಲಕ್ಷ. ಅದು ಒಂದು 9,000. 9,000 ಇದೆಲ್ಲ ಗೋಲ್ಡ್ಗಳು. ಗೋಲ್ಡ್ಗಳು. ಸೊ ನನಗೆ ರಿಚ್ ಫ್ರೆಂಡ್ ಸಿಕ್ಬಿಟ್ಟಿದ್ದಾಳೆ. ಫುಲ್ ಏನಾದ್ರು ಪ್ರಾಬ್ಲಮ್ ಅಂದ್ರೆ ಎಲ್ಲ ಚಿನ್ನ ಮಾಡ್ಬಿಡ್ತಾರೆ. ಖರೀದಿ ಮಾಡೋರ್ಗೆ ಇಂಟ್ರೆಸ್ಟ್ ಇದ್ರೆ ಕಾಂಟ್ಯಾಕ್ಟ್ ಮಾಡಿ. ಆಂಟಿ ವಿಡಿಯೋದಲ್ಲಿ ನನಗೆ ವಿಶ್ ಮಾಡಿರೋದಕ್ಕೆ ತುಂಬಾನೇ ಥ್ಯಾಂಕ್ಸ್. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನನ್ನ ವಿಡಿಯೋ ಕಾಲಲ್ಲೂ ಇಲ್ಲ ನಾರ್ಮಲ್ ವಿಡಿಯೋದಲ್ಲಿ ಈ ಥರ ವಿಡಿಯೋದಲ್ಲೂ ಕೂಡ ವಿಶ್ ಬರುತ್ತೆ ಅಂತ. ನೀವೇ ಫಸ್ಟ್ ಪರ್ಸನ್ ಈ ಥರ ವಿಡಿಯೋ ಮಾಡಿ ಕಳಿಸಿರೋದು ಬರ್ತ್ಡೇ ವಿಶಸ್ಸು. ತುಂಬಾನೇ ಥ್ಯಾಂಕ್ಸ್. ತುಂಬ ಖುಷಿ ಆಯಿತು ನೋಡಿ. ಥ್ಯಾಂಕ್ ಯು ಆಂಟಿ. ಪಾಯಸ ಹೆಂಗಿತ್ತು? ಪಾಯಸ ಸಖತ್ತಾಗಿತ್ತು. ಸ್ವೀಟ್ ಮಾತ್ರ ಪರ್ಫೆಕ್ಟಾಗಿ ಹಾಕಿದ್ದೀರಾ ಆಂಟಿ. ನಾನು ತಿನ್ನೋ ಥರ ಕರೆಕ್ಟಾಗಿ ಮಾಡಿದ್ವಿ, ನನಗೆ ಇಷ್ಟ ಆಯಿತು. ಓಕೆ ಗೈಸ್, ಇದು ವ್ಲಾಗ್ ನನ್ನ ಇದೇ ಆಗಿತ್ತು. ಸೊ ನಾನು ಅವಳಿಗೆ ಏನಾದ್ರು ಒಂದು ಚಿಕ್ಕದಾಗಿ ನನ್ಗೆ ಏನಾಗುತ್ತೋ ಅದನ್ನ ನಾನು ಮಾಡ್ಬೇಕು ಅಂತ ಮಾಡಿದೆ. ಸೊ ಈ ವ್ಲಾಗ್ನ ನಾವು ಇಲ್ಲೇ ಎಂಡ್ ಮಾಡೋಣ. ಈ ವ್ಲಾಗ್ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.